ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮಲ್ಲಿ ಒಂದು ಮಾತಿದೆ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಸಂಭಾಲ್ ಘಟನೆಯ ನಂತರ ದಂಗಾಕೋರರ ಪರಿಸ್ಥಿತಿನೂ ಯೋಗಿ ರಾಜ್ಯದಲ್ಲಿ ಹಿಂಗೆ ಆಗಿರೋದು. ಊದೋದನ್ನು ಕೊಟ್ಟು ಬಾರಿಸೋದನ್ನ ತಗೊಂಡಂಗಾಗಿದೆ ನೋಡಿ. ಟೋಟಲಿ ಈಗ ಸಂಭಲ್ನ ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಸರ್ವೇಕ್ಷಣಾ ಕಾರ್ಯಕ್ಕೆ ಬಂದಿದ್ದ ಸರ್ಕಾರಿ ತಂಡಕ್ಕೆ ಸುಮ್ಮನೆ ಅವಕಾಶ ಮಾಡ್ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲಾ ಪರಿಸ್ಥಿತಿ ನಿರ್ಮಾಣ ಆಗ್ತಾನೆ ಇರ್ಲಿಲ್ಲ. ಯೋಗಿಗೆ ಕೆಡ್ಡ ತೋಡಕ್ ಹೋಗಿ ನಾವೇ ಬಿದ್ಬಿಟ್ವಲ್ಲ ಅನ್ನುವಂಗಾಗಿದೆ ದಂಗಾಕೋರರ ಪರಿಸ್ಥಿತಿ. ಈಗ ಕೋಲ್ ಕೊಟ್ಟು ಒಡಿಸ್ಕೊಂಡಂಗಾಗಿದೆ. ಮುಚ್ಚಿಟ್ಟಿದ್ದ ಹಿಂದೂ ದೇವರುಗಳ ವಿಗ್ರಹಗಳು ಪತ್ತೆಯಾಗಿದ್ದಾವೆ. ಇದರ ಜೊತೆಗೆ ಈಗ ಶಾಹಿ ಜಾಮಾ ಮಸೀದಿಯನ್ನು ಬಿಟ್ಟು ಇನ್ನೂ 16 ಮಸೀದಿಗಳ ಮೇಲೆ ಯೋಗಿ ಸರ್ಕಾರ ಎಫ್ಐಆರ್ ದಾಖಲು ಮಾಡಿದೆ. ಈವರೆಗೂ 1400ಕ್ಕೂ ಹೆಚ್ಚು ಕರೆಂಟ್ ಕಳ್ಳರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಹೇಳಿದ್ದು ನಾನು, ಊದೋದನ್ನ ಕೊಟ್ಟು ಬಾರಿಸೋದನ್ನ ಪಡೆದಂತೆ ಅಂತ. ಯೋಗಿ ಅವರ ಅಧಿಕಾರಿಗಳಂತೂ ಈಗ ಮನೆ ಮನೆಗೆ ಭೇಟಿ ಕೊಟ್ಟು ಇವರು ಮೀಟರ್ ಹಾಕಿದಾರ ಇಲ್ವಾ, ಅದರಲ್ಲಿ ಸರಿಯಾಗಿ ರೀಡಿಂಗ್ ತೋರಿಸುತ್ತೋ ಇಲ್ವೋ, ಕರೆಂಟ್ ಬಿಲ್ ಕಟ್ತಿದಾರೋ ಇಲ್ವೋ ಅಂತೇಳಿ ಕರೆಂಟ್ ಕಳ್ಳರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ ಯೋಗಿಜಿ. ಇದುವರೆಗೂ ಒದಗಿಸಿಟ್ಟಿದ್ದ ಒಂದೊಂದೇ ರಹಸ್ಯಗಳು ಬಯಲಿಗೆ ಬರ್ತಾ ಇದೆ. ನವೆಂಬರ್ 24ನೇ ತಾರೀಕು ಕಲ್ಲು ತೂರಾಟ ಮಾಡಿದ್ರಿಂದ ಹಿಡಿದು ಈಗಿನವರೆಗೆ ಏನೇನೆಲ್ಲ ಆಗಿದೆ ಅದೆಲ್ಲ ಶಾಂತಿ ಬಾಂಧವರಿಗೆ ಉಲ್ಟಾ ಹೊಡಿತಾ ಇದೆ. ಹಿಂದೂಗಳ ಜಮೀನುಗಳ ಮೇಲೆ ಕಾನೂನು ಬಾಹಿರವಾಗಿ ಏನು ಅತಿಕ್ರಮಣ ಮಾಡ್ಕೊಂಡಿದ್ರು ಆ ಎಲ್ಲ ಚಾಪ್ಟರ್ಗಳು ಈಗ ಒಂದೊಂದಾಗಿ ಓಪನ್ ಆಗ್ತಾ ಇದೆ. ಒಂದೇ ಒಂದು ಕಲ್ಲು ತೂರಾಟದ ಘಟನೆ ಈಗ ಅಲ್ಲಿನ ಮುಲ್ಲಾ ಮೌಲ್ವಿಗಳು ಅಷ್ಟೇ ಯಾಕೆ ಅಲ್ಲಿನ ಸಂಸದರ ಬುಡಕ್ಕೆ ತಂದಿಟ್ಟಿದೆ. ಯಾಕಂದ್ರೆ ಅವರೆಲ್ಲ ಕರೆಂಟ್ ಕಳ್ಳರಾಗಿದ್ರು. ಇಲ್ಲಿನ ಸಂಸದರೇ ಕರೆಂಟ್ ಕಳ್ಳತನ ಮಾಡಿ ಬಿಲ್ ಕಟ್ಟೋದಿಲ್ಲ ಅಂದ್ರೆ ಯಥಾ ರಾಜ ತಥಾ ಪ್ರಜಾ. ಇದುವರೆಗೂ ಇಂತಹ ಕರೆಂಟ್ ಕಳ್ಳರ ವಿರುದ್ಧ ಯೋಗಿ ಪೊಲೀಸರು 1400ಕ್ಕೂ ಹೆಚ್ಚು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕಳೆದ 1 ತಿಂಗಳ ಅವಧಿನಲ್ಲಿ ಸೆಕ್ಷನ್ 135ರ ಕೆಳಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಆಶ್ಚರ್ಯ ಏನಪ್ಪಾ ಅಂದ್ರೆ ಸಮಾಜವಾದಿ ಪಕ್ಷದ ಜಿಯಾವುಲ್ ರೆಹಮಾನ್ ಬರ್ಕ್ ವಿರುದ್ಧ ಸಹ ಅವರು ಸಂಸದರು SP ಅವರ ವಿರುದ್ಧ ಸಹ ಎಫ್ಐಆರ್ ದಾಖಲಾಗಿದೆ. 16 ಇನ್ನಿತರ ಮಸೀದಿಗಳ ವಿರುದ್ಧನೂ ಎಫ್ಐಆರ್ ದಾಖಲಿಸಿಕೊಂಡು ಯೋಗಿ ಸರ್ಕಾರ ತನಿಖೆ ಮಾಡ್ತಾ ಇದೆ. ಉತ್ತರ ಪ್ರದೇಶದ ಪವರ್ ಕಾರ್ಪೊರೇಷನ್ ಇವರೆಲ್ಲರ ವಿರುದ್ಧ 11 ಕೋಟಿ ರೂಪಾಯಿ ದಂಡ ಹಾಕಿದೆ. ಇದರಲ್ಲಿ ಕೇವಲ ಇದುವರೆಗೂ 20 ಲಕ್ಷ ಮಾತ್ರ ವಸೂಲಿ ಮಾಡಲಾಗಿದೆ. ಅಖಿಲೇಶ್ ಯಾದವ್ ಅವರ SP ಪಕ್ಷದ ಸಂಸದ ಜಿಯಾವುಲ್ ರೆಹಮಾನ್ ಬರ್ಕ್ ಅವರ ವಿರುದ್ಧ 1,91 ಲಕ್ಷ ಫೈನ್ ಹಾಕಲಾಗಿದೆ. ಕರೆಂಟ್ ಕದ್ದು ಎಲೆಕ್ಟ್ರಿಕ್ ಬಿಲ್ ಕಟ್ಟದೇ ಇದ್ದದಕ್ಕೆ. ಇದುವರೆಗೂ ಆ ಫೈನ್ ಕಟ್ಟಿಲ್ಲ ಈ ಮಾನ್ಯ ಸಂಸದ ಜಿಯಾವುಲ್ ರೆಹಮಾನ್ ಬರ್ಕ್ ಅವರು. ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಒಂದು ವೇಳೆ ಫೈನ್ ಏನಾದ್ರೂ ಕಟ್ಟದೆ ಹೋದ್ರೆ ಆಸ್ತಿ ಜಪ್ತು ಮಾಡಿ ವಸೂಲಿ ಮಾಡಲಾಗುವುದು ಅಂತ ಸಹ ಎಚ್ಚರಿಕೆ ಕೊಟ್ಟಿದೆ ಯೋಗಿ ಗವರ್ನಮೆಂಟ್. 24 ನವೆಂಬರ್ ಏನು ಸಂಭಲ್ ನಲ್ಲಿ ಕಲ್ಲು ತೂರಾಟ ಆಯ್ತು, ಅದರ ಮಾಸ್ಟರ್ ಮೈಂಡ್ ಇದೇ ಜಿಯಾವುಲ್ ರೆಹಮಾನ್ ಬರ್ಕ್ ಅಂತ ಹೇಳಲಾಗ್ತಾ ಇದೆ. ಯೋಗಿ ಸರ್ಕಾರ ಹಾಕಿರ್ತಕ್ಕಂಥ ಎಫ್ಐಆರ್ ನಲ್ಲಿ ನನ್ನ ಹೆಸರನ್ನ ಬಿಡಬೇಕು ಅಂತೇಳಿ ಪ್ರಯಾಗ್ರಾಜ್ ಹೈಕೋರ್ಟ್ಗೆ ಹೋಗಿದ್ರು ಈ ಮಾನ್ಯ ಸಂಸದರು. ಆದ್ರೆ ಹೈಕೋರ್ಟ್ ನಲ್ಲೂ ಮಹಾಮಂಗಳಾರತಿ ಎತ್ತಲಾಗಿದೆ. ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ನಕ್ಷೆ ಇಲ್ಲದೆ ಮನೆ ಕಟ್ಟಿರ್ತಕ್ಕಂಥ ಆರೋಪ ಸಹ ಈ ಮಾನ್ಯ ಸಂಸದ SP ಸಂಸದರ ಮೇಲಿದೆ. ಇಷ್ಟೇ ಅಲ್ಲದೆ ಜಿಲ್ಲಾಡಳಿತನೇ ಹೇಳಿದೆ, ಈ ಭಾಗದ 4 ಮಸೀದಿ ಮತ್ತು 1 ಮದರಸಾದಿಂದ 1,20 ಲಕ್ಷ ರೂಪಾಯಿಯಷ್ಟು ಕರೆಂಟ್ ಕಳ್ಳತನ ಮಾಡಿದ್ದಾರೆ ಅನ್ನುವುದರ ಬಗ್ಗೆ ವರದಿಯಾಗಿದೆ. ಬಡಬಗ್ರು ಇರ್ಬೋದೇನೋ, ಮೈನ್ ಲೈನ್ಗೆ ಕೊಕ್ಕೆ ಹಾಕಿ ಎಲೆಕ್ಟ್ರಿಸಿಟಿ ಪಡೆದಿರ್ಬೋದೇನೋ, ಎಕ್ಸ್ಕ್ಯೂಸ್ ಕೊಡಬಹುದು ಅಂತ ನಿಮಗೂ ಸಹ ಅನ್ಸುತ್ತೆ. ಆದ್ರೆ ಇವ್ರು ಮಾಡಿರೋ ಕೆಲಸ ಕೇಳಿದ್ರೆ ನೀವು ಯೋಗಿ ಫೈನ್ ಹಾಕಿರೋದೇ ಕರೆಕ್ಟ್ ಆಗಿದೆ ಅಂತೀರಾ. ಮಸೀದಿಯ ಮೇಲ್ಗಡೆ ಸಪರೇಟ್ ಆಗಿ ಕರೆಂಟಿಗೋಸ್ಕರನೇ ಒಂದು ಮನೆಯನ್ನು ಮಾಡಲಾಗಿದೆ. ಅಲ್ಲಿಂದ ಅನಧಿಕೃತವಾಗಿ ಕಳ್ಳತನ ಮಾಡಿದ ಕರೆಂಟ್ ನ ಬೇರೆ ಬೇರೆಯವರ ಮನೆಗೆ ಸಪ್ಲೈ ಮಾಡಲಾಗುತ್ತೆ. ಈ ರೀತಿ 100ಕ್ಕೂ ಹೆಚ್ಚು ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಬಿಲ್ ರಹಿತ ಕೊಡಲಾಗ್ತಾ ಇತ್ತು. ಇನ್ನು ಒಂದು ಮಸೀದಿನಲ್ಲಿ 59 ಫ್ಯಾನ್ಗಳು, 1 ಫ್ರಿಡ್ಜ್, 30 ಲೈಟ್ ಪಾಯಿಂಟ್ ಗಳಿದ್ವು. ಆದ್ರೆ ಕರೆಂಟ್ ಮೆಜರ್ಮೆಂಟ್ ಮಾಡೋ ಮೀಟರ್ನೇ ಸ್ಟಾಪ್ ಮಾಡಲಾಗಿತ್ತು. ಕರೆಂಟ್ ಕದಿಯಲಾಗಿತ್ತು ಅಂದ್ರೆ ಬಿಲ್ಲೇ ಕಟ್ತಾ ಇರ್ಲಿಲ್ಲ, ಪುಕ್ಸಟ್ಟೆ. ಒಂದು ಕಡೆ ಮಾನ್ಯ ಸಂಸದರು ಜಿಯಾವುಲ್ ರೆಹಮಾನ್ ಬರ್ಕ್ ತನ್ನ ಮನೆಗೆ ಪುಕ್ಸಟ್ಟೆ ಕರೆಂಟ್ ಸಂಪರ್ಕ ಪಡೆದು ಬಿಲ್ಲು ಸಹ ಕಟ್ಟೋದಿಲ್ಲ. ಇಷ್ಟೇ ಅಲ್ಲದೆ ಕರೆಂಟ್ಗೆ ಅಂತಾನೆ ಸಪರೇಟ್ ಮಸೀದಿಯ ಮೇಲೆ ಮನೆ ನಿರ್ಮಾಣ ಮಾಡಿ ಅಲ್ಲಿಂದ ಬೇರೆಯವರಿಗೆ ಕದ್ದ ಕರೆಂಟ್ ಅನ್ನು ಸಪ್ಲೈ ಮಾಡ್ತಾ ಇದ್ರು. ಎಂತಹ ದೊಡ್ಡ ಜಾಲ ಇರ್ಬೋದು ನೀವೇ ಯೋಚನೆ ಮಾಡಿ. ನೀವ್ ಅನ್ಕೋಬಹುದು ಇದು ಅಚಾನಕ್ ಆಗಿರ್ಬೋದು ಅಂತ. ಖಂಡಿತ ಇಲ್ಲ, ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆಯಂತೆ ಇದು. ಎಷ್ಟು ಕೋಟ್ಯಂತರ ರೂಪಾಯಿ ಲಾಸ್ ಮಾಡಿರ್ಬೋದು ಇವರು UP ಸರ್ಕಾರಕ್ಕೆ. ಯೋಚನೆ ಮಾಡಿ. ನಿಮ್ಗೆ ಅನ್ಸ್ಬೋದು ಹಾಗಾದ್ರೆ ಅಲ್ಲಿನ ಆಡಳಿತ ವರ್ಗಕ್ಕೆ, ಅಧಿಕಾರಿಗಳಿಗೆ ಇದು ಗೊತ್ತಿರಲ್ವಾ ಅಂತ. ಗೊತ್ತಿತ್ತು. ಅಲ್ಲಿಗೆ ಹೋಗೋದಿಕ್ಕೆ ಧೈರ್ಯ ಬೇಕಾ? ಯಾವೊಬ್ಬ ಅಧಿಕಾರಿಗೂ ಆ ಇಲಾಖೆಗೆ ಭೇಟಿ ಕೊಡೋದಿಕ್ಕೆ ಸಾಧ್ಯನೇ ಇರ್ಲಿಲ್ಲ. ಬರೀ ಶಾಂತಿ ಬಾಂಧವರೇ ತುಂಬಿ ಹೋಗಿದ್ರು.
ವಿದ್ಯುತ್ ವಿಭಾಗದ ಅಧಿಕಾರಿಗಳಿಗೆ ಧಮಕಿ ಹಾಕಲಾಗ್ತಾ ಇತ್ತು. ಇದನ್ನು ಯಾರು ಮಾಡಿದ್ದಾರೆ? ಖುದ್ದು ಮಾನ್ಯ ಸಂಸದ ಜಿಯಾವುಲ್ ರೆಹಮಾನ್ ಬರ್ಕ್ ಅವರ ತಂದೆನೆ. ಯೋಗಿ ಸರ್ಕಾರ ಬಿಟ್ಬಿಡುತ್ತಾ? ಎದುರಿಸಿರುವ ಮತ್ತು ಧಮಕಿ ಹಾಕಿರುವ ಆರೋಪದ ಮೇಲೆ ಎಫ್ಐಆರ್ ಹಾಕಿದೆ. ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ, ಎದುರಿಸ್ತಾರೆ ಅಂದ್ರೆ ಸಹಜವಾಗಿ ಅಲ್ಲಿನ ಜನರು ಸಹ ಯಥಾ ರಾಜ ತಥಾ ಪ್ರಜಾ. ಲೈನ್ ಮ್ಯಾನ್ ಗಳು ಸಹ ಅಲ್ಲಿಗೆ ಹೋಗೋದಕ್ಕೆ ಹೆದರ್ತಾ ಇದ್ರಂತೆ. ವಿದ್ಯುತ್ ಮೀಟರ್ ನ ರೀಡಿಂಗ್ ತೆಗೆದುಕೊಳ್ಳೋದಕ್ಕೂ ಅಲ್ಲಿಗೆ ಯಾರು ಹೋಗ್ತಾ ಇರ್ಲಿಲ್ಲ. ಯೋಗಿ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಈ ಎಲ್ಲ ಪ್ರಕರಣಗಳು ಬಯಲಿಗೆ ಬಂತು. ಇದೇ SP ಪಕ್ಷದ ಅಖಿಲೇಶ್ ಯಾದವ್ ಅವರಿದ್ದಾಗ ಈ ಜಿಯಾವುಲ್ ರೆಹಮಾನ್ ಬರ್ಕ್ ಮತ್ತು ಅವರ ತಂದೆಯ ಆಟಾಟೋಪಗಳಿಗೆ ಕೊನೆನೇ ಇರಲಿಲ್ಲ. ಪೊಲೀಸ್ ಅಧಿಕಾರಿಗಳನ್ನ ನಿಲ್ಲಿಸಿಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರಂತೆ, M ಮತ್ತು Y ಫ್ಯಾಕ್ಟರ್ಸ್ ನವರ ಮೇಲೆ ಕೇಸ್ ದರ್ಜ್ ಮಾಡಂಗಿಲ್ಲ ಅಂತ. ಯೋಗಿ ಸರ್ಕಾರ ಇವರ ಈ ಕುಕೃತ್ಯಗಳನ್ನ ಬಯಲಿಗೆ ಎಳೆದೇ ಇದ್ದಿದ್ರೆ ಈ ಎಲ್ಲ ವಿಚಾರಗಳು ಪ್ರಪಂಚಕ್ಕೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಈಗ ಯೋಗಿ ಸರ್ಕಾರದ ಅಧಿಕಾರಿಗಳು ಕರೆಂಟ್ ಬಿಲ್ ಕಟ್ಟಿ ಅಂತ ಬಂದ್ರೆ ಅವರದ್ದೇ ಮೀಟರ್ ಗಳನ್ನ ಬಚ್ಚಿಟ್ಬಿಟ್ಟು ನಮ್ಮ ಮೀಟರ್ ಕಳ್ಳತನ ಆಗಿದೆ ಅನ್ನುವ ನಾಟಕ ಶುರು ಮಾಡಿದ್ದಾರೆ. ಸಂಬಲ್ ನಲ್ಲಿ ಯೋಗಿ ಈಗ 3 ಫ್ರಂಟ್ ವಾರ್ ಶುರು ಮಾಡಿದ್ದಾರೆ. ಒಂದು, ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣ ಮಾಡಿಕೊಂಡಿರುವವರ ವಿರುದ್ಧ. ಇನ್ನು ಒಂದು, ಉತ್ತರ ಪ್ರದೇಶ ವಿದ್ಯುತ್ ನಿಗಮಕ್ಕೆ ಕರೆಂಟ್ ಕದ್ದು ಕೋಟ್ಯಂತರ ರೂಪಾಯಿ ಲಾಸ್ ಮಾಡಿರುವುದರ ವಿರುದ್ಧ. ಮತ್ತೊಂದು, ಲೌಡ್ ಸ್ಪೀಕರ್ ನ ವಿರುದ್ಧ. ಈ 3 ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ ಸ್ಟ್ರಿಕ್ಟ್ ಆಕ್ಷನ್ ಮಾಡ್ತಾ ಇದ್ದಾರೆ ಯೋಗಿಜಿ. ಒಂದು ಕಾಲದಲ್ಲಿ ಸಂಬಲ್ ನಲ್ಲಿ ಹಿಂದೂಗಳ ಜನಸಂಖ್ಯೆ 40ರಿಂದ 45% ಇರ್ತಾ ಇತ್ತು. ಈಗ ಅದು 10ರಿಂದ 15% ಗೆ ಕುಸಿದಿದೆ. ಅಲ್ಪಸಂಖ್ಯಾತರ ಜನಸಂಖ್ಯೆ ಅಲ್ಲೀಗ 85ರಿಂದ 90% ಆಗಿದೆ ನೋಡಿ. ನರಸಂಹಾರದ ನಂತರ ಆ ಭಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಲೇ ಹೋಗ್ತಾ ಇದೆ. ಇಷ್ಟು ದಿವಸಗಳ ಕಾಲ ಕರೆಂಟ್ ಕದ್ದು ಹಿಂದೂಗಳ ಜಮೀನುಗಳನ್ನ ಒತ್ತುವರಿ ಮಾಡಿ ಮಂದಿರಗಳನ್ನೆಲ್ಲ ಕಬ್ಜಾ ಮಾಡಿ ಇಟ್ಟುಕೊಂಡಿದ್ದವರಿಗೆ ಕೇಡುಗಾಲ ಶುರುವಾಗಿದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲದರ ಫೈಲು ಈಗ ಓಪನ್ ಆಗ್ತಾ ಇದೆ ಯೋಗಿ ಸರ್ಕಾರದಲ್ಲಿ. ಅದಕ್ಕೆ ಹೇಳುದು, ಸತ್ಯನ ಹೆಚ್ಚು ಹೊತ್ತು ಒದಗಿಸಿಡೋದಕ್ಕೆ ಆಗೋದಿಲ್ಲ. ಅದು ಪ್ರೆಷರ್ ಕುಕ್ಕರ್ ನ ರೀತಿ. ಪ್ರೆಷರ್ ಜಾಸ್ತಿ ಆದಾಗ ಹೊರ ಬರಲೇಬೇಕು. ಈಗ ಸಂಬಲ್ನಲ್ಲೂ ಸತ್ಯ ಒಂದೊಂದಾಗಿ ಹೊರ ಬರ್ತಾ ಇದೆ. ಇದು ಕೇವಲ ಒಂದು ಸಂಬಲ್ನ ಕಥೆ ಆಯ್ತು. ಇಂತಹ ಅನೇಕ ಸಂಬಲ್ಗಳು ಉತ್ತರ ಪ್ರದೇಶದಲ್ಲಿದ್ದಾವೆ. ಅಲ್ಲಿಗೆ ಅಧಿಕಾರಿಗಳು ಹೋಗೋದಕ್ಕೂ ಹೆದರುತ್ತಾರೆ ನೋಡಿ. ನೋಡ್ತಾ ಇರಿ, ಇನ್ನು ಮುಂದುವರಿತಾ ಏನೇನೆಲ್ಲ ಆಗುತ್ತೆ. ಇದು ಯೋಗಿ ರಾಜ್ಯ, ಯೋಗಿ ಆಡಳಿತದ ಉತ್ತರ ಪ್ರದೇಶ. ಅವರೇ ಹೇಳಿರುವ ರೀತಿ ಒಂದೊಂದು ಇಂಚು ಜಮೀನಿನ ಹಿಸಾಬ್ ಕಿತಾಬ್ ಅದೇ ಆಗುತ್ತೆ. ಮಸೀದಿ, ಮದರಸಗಳನ್ನು ಕರೆಂಟ್ ಪವರ್ ಹೌಸ್ ಗಳನ್ನಾಗಿ ಮಾಡಿ ಅನಧಿಕೃತವಾಗಿ ಕರೆಂಟ್ ಪಡೆದಿದ್ದಲ್ಲದೆ ಇತರರಿಗೂ ಅನಧಿಕೃತವಾಗಿ ಕನೆಕ್ಷನ್ ಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ಲಾಸ್ ಮಾಡಿದವರ ವಿರುದ್ಧ ಯೋಗಿ ಕಠಿಣ ಕ್ರಮ ಕೈಗೊಳ್ತಾ ಇರೋದ್ರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.